ಕನ್ವಿನ್ಸ್ ಮಾಡಿದಾಗ ಹೋದ್ ಬಾರಿ ಜಾತ್ರೆನ ಮಾಡಿಸಿದ್ವಿ. ನಾವು ಆಪೋಸಿಟ್ ಇದ್ರು ಕೂಡ ಬಂದು ನಮ್ದು ಅಹವಾಲುಗಳು, ನಮ್ಮ ಇದ್ದಂತ ಡಾಕ್ಯುಮೆಂಟ್, ನಾವು ಮಾಡಿದಂತ ಕಾರ್ಯಗಳ ಬಗ್ಗೆ ಇವ್ರಿಗೆ ತೋರಿಸಿದಂತ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟ್ ಸರಿ ಇದೆ, ನೀವು ಇವ್ರ ಜೊತೆಗಿದ್ದಕ್ಕೂ ಕನ್ವಿನ್ಸ್ ಮಾಡಿ ಹೇಳಿದ್ರು, ಅವ್ರೆಲ್ಲ ಲೀಗಲ್ ಆಗಿದೆ, ಕೋರ್ಟ್ ಹೋಗೋದು ಕಷ್ಟ ಆಗುತ್ತೆ, ಅವ್ರ ಜೊತೆನಲ್ಲಿ ಸೇರ್ಗೆ ನೀವು ಕಾರ್ಯ ಮಾಡ್ರಿ ಅಂತ ಹೇಳಿ ನಮ್ ಜೊತೆ ಸೇರಿಸಿ ಒಂದ್ಸರಿ ಜಾತ್ರೆ ಮಾಡೋಂತ ಅವಕಾಶನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ತದನಂತರ ಏನೇನ್ ಬೆಳವಣಿಗೆ ಆಯ್ತು, ಏನೇನ್ ಆಯ್ತು ಅಂತ ಹೇಳಿ ಎಲ್ಲ ನೋಡ್ತಾ ಇದ್ರು, ಸಮೀಕ್ಷೆ ಮಾಡ್ತಾ ಇದ್ರ. ಯಾಕೆ ಹಿಂಗ್ ಆಗ್ತಿದೆ ಅಂದ್ರೆ, ಇವತ್ತು ಮೊನ್ನೆ ಒಂದು ನಮ್ಮೂರಲ್ಲಿ ಒಂದು ಟ್ರಸ್ಟ್ ನ ಮೀಟಿಂಗ್ ನಾವು ಕರಿತೀವಿ. ಟ್ರಸ್ಟ್ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಕಾಫಿ ಕುಡಿಯಕ್ಕೆ ಅಂತ ಹೇಳಿ ಎಲ್ಲ ಡೈರೆಕ್ಟರ್ಸ್ ನಮ್ಮ ದೇವಸ್ಥಾನ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಎಲ್ಲ ಡೈರೆಕ್ಟರ್ಗಳು ನಮ್ಮ ಮನೆಗೆ ಬಂದು ಕಾಫಿ ಕುಡಿತಾ ಕೂತಿದ್ರು. ಏಕಾಏಕಿ ಒಂದು ಟೀಮ್ ಹುಡುಕಿ ನಮ್ಮ ಮನೆ ಮೇಲೆ ದಾಂಧೆ ಮಾಡಿ ನಮ್ಮ ಮನೆಯಲ್ಲಿದ್ದಂತ CCTV ದೃಶ್ಯ ಎಲ್ಲ ಕಿತ್ತಾಕಿ ಈ ನಮಗೆ ಏನ ಮಾಡುವ ದಾಳಿ ಮಾಡಿದ್ರು, ಜಾತ್ರೆ ಮಾಡಿದ್ರು, ಕೊಲೆ ಮಾಡ್ತೀವಿ ಅಂತ. ಆದ್ರೂ ಕೂಡ ನಾವು ಬಂದು ಪೊಲೀಸ್ ಅವ್ರಿಗೆ ನಾವು ಒಂದು ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಿದ್ರು. ಮಾಡಾದ್ಮೇಲೆ ನಾವು ಏನ್ ಮಾಡೋದು ಇದಕ್ಕೆ ಅಂತ ಹೇಳಿ ಸುಮ್ಮನೆ ಕೂತಿದ್ದಂತ ಸಂದರ್ಭದಲ್ಲಿ ಮಾಳಮ್ಮ ತಾಯಿ ಗಂಗಮಾಳಿಕಾ ದೇವಿಯವರು ನಮ್ಗೊಂದು ಇದನ್ನ ಕೊಟ್ಟು ಒಂದು ದಾರಿ ತೋರಿಸ್ ಸಂತೋಷನ ಹೇಳಿದ್ರು. ಅಂದ್ರೆ ಹೈಕೋರ್ಟ್ ಹೋಗೋಣ ಅಂತ ಹೇಳಿ ನಾವು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅರ್ಜಿಯ ಬೆಳಿಗ್ಗೆ 10 ಗಂಟೆಗೆ ಹಾಕಿದ್ರೆ ಅದೇನೋ ಮಾಳಮ್ಮ ಒಂದು ದಯ ಏನಿರ್ಬೇಕು, 2:30-3 ಗಂಟೆಗೆ ನಮ್ಗೆ ಆರ್ಡರ್ ಬರುತ್ತೆ, ನಮ್ ಟ್ರಸ್ಟ್ ಲೀಗಲ್ ಆಗಿದೆ, ಈ ಟ್ರಸ್ಟ್ ಕಾರ್ಯ ಮಾಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ SP ಅವರು, DC ಅವರು, ತಹಶೀಲ್ದಾರ್ ಅವ್ರನ್ನ ಪಾರ್ಟಿ ಮಾಡಿ ನಮ್ಗೆ ಜಾತ್ರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ನಾನು ಶಾಸಕರಿಗೆ ಒಂದು ಇದನ್ನ ಕೇಳ್ತೀನಿ, ನಾವು ಜಾತ್ರೆ ಮಾಡೋದಕ್ಕೆ ಹೈಕೋರ್ಟ್ಗೆ ಹೋಗ್ಬೇಕಾಯ್ತು ಶಾಸಕರೇ, ನಾವು ಜಾತ್ರೆ ಮಾಡಕ್ಕೆ ನಾವು ಲೀಗಲ್ ಆಗಿ ಇದ್ದು ಪ್ರಶ್ನೆಯರು ಹೈಕೋರ್ಟ್ ಹೋಗಿ ಆದೇಶ ತರಂತ ನಮಗೆ ಅಷ್ಟೊಂದು ಕಷ್ಟ ಕೊಟ್ರಲ್ಲ, ಏನ್ ಸಾಧನೆ ಮಾಡ್ಬಿಟ್ರಿ ನೀವು ಹೋದ್ ಬಾರಿನೇ ನಮ್ದು ಆರ್ಕೆಸ್ಟ್ರಾನ ನಿಲ್ಸಕ್ ಹೋದಂತ ಸಂದರ್ಭದಲ್ಲಿ ಒಂದಿನ ಬಿಟ್ಟು ಆರ್ಕೆಸ್ಟ್ರಾ ಮಾಡಕ್ ಮಾಡಿದ್ರಿ. ನಾವೇನ್ ಮಾಡಿದ್ವಿ ನಿಮ್ಗೆ? ನಾವ್ ಯಾದವ ಸಮಾಜ ಬಂದ್ರು ನಾವೇನ್ ಮಾಡಿದ್ವಿ ನಿಮ್ಗೆ? ನಾವ್ ನಿಮ್ಗೆ ಒಳ್ಳೇದ್ ಮಾಡಿರ್ಲಿಲ್ವಾ? ನಿಮ್ಗೋಸ್ಕರ ನಾವು ಇಲ್ಲಿದ್ದಂತ ಒಂದು ದೊಡ್ಡ ಸಮುದಾಯನ ವಿರೋಧ ಮಾಡ್ಕೊಂಡು ನಿಮ್ ಪರ ನಾವು ನಿಲ್ಲಿಲ್ವಾ? ಏನೋ ನಾವು ಒಂದು ಅವಕಾಶ ಬಂದಾಗ ನಾವು ಒಬ್ರು ಜೊತೆ ಹೋದ್ರು, ನೀವೇ ಸಪೋರ್ಟ್ ಮಾಡಿದ್ರೆ ನಾವ್ಯಾಕೆ ಕೊಡ್ತಿದ್ದು? ಈಗೇನು ನಿಮ್ಗೆ ಓಟ್ ಹಾಕ್ತಂತವ್ರಿಗೆ ಅವ್ರ ಮಾತು ಕೇಳ್ಕೊಂಡು ನಮ್ಮವ್ರಿಗೆ ಯಾವ ಮರ್ಡರ್ ಆಗಿದ್ದ, ಕೊಲೆ ಆಗಿದ್ದ, ನಿಷೇಧಾಜ್ಞೆ ಜಾರಿ ಮಾಡಿರಲ್ಲ, ನಿಷೇಧಾಜ್ಞೆ ಜಾರಿ ಮಾಡಿ ಯಾರು 4 ಜನ ನಿಲ್ಬೇಡಿ, ಜಾತ್ರೆನ ನಿಲ್ಲಿಸಲೇಬೇಕು ಅಂತ ಹೇಳಿ ನಿಮ್ ಹೋರಾಟನ ಮಾಡಿದ್ರಿ. ಆ ಹೋರಾಟ ವಿಫಲವಾಗಿಲ್ವ ಶಾಸಕರೇ? ಬೇಕಿತ್ತ? ಅದ್ರ ಅವಶ್ಯಕತೆ ಇತ್ತ ನಿಮ್ಗೆ? ಹಾಗಾಗಿ ನಾನು ಹೇಳ್ತಿದ್ದೀನಿ, ನೀವು ಬಂದ್ಬೇಕಾದ್ರೆ ಜಾತ್ರೆ ಪೂಜೆ ಮಾಡಿಸ್ಕೊಂಡು ಹೋಗಿ, ನಾವು ಬೇಡ ಅನ್ನಲ್ಲ. ಈ ರೀತಿ ನಮ್ಮ ಸಣ್ಣ ಸಮುದಾಯ ನಾವು ಹೊಡೆದ ಆಳ್ಬೇಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ನಾನು ನಿಮ್ಮನ್ನೇನು ಬೈಯಲ್ಲ. ಯಾಕೆ ಅಂದ್ರೆ ನಾನು ಸತ್ಯ ಹೇಳಿಕೆ ನನ್ನ ಮನೆ ಮೇಲೆ ದಾಳಿ ಮಾಡಿಸಿದ್ರಲ್ಲ, ಸತ್ಯ ಹೇಳಿಕೆ ತಪ್ಪ? ನಮ್ಮ ಹಿಂದುಳಿದವರಿಗೆ, ದಲಿತರಿಗೆ 5 ವರ್ಷ ಅನ್ಯಾಯ ಆಯ್ತು ಅಂತ ಹೇಳಿದೆ, ನೀನು ಆಗಿದ್ರೆ ಮಾಡ್ಬೇಕಿತ್ತು. ಹಂಗ ನಾನು ಹೇಳ್ತಾರೆ ಸತ್ಯ ಅನ್ನಂಗೆ ಆಯ್ತು. ನೀವು ನಮ್ಮ ಮನೆ ಮೇಲೆ ದಾಳಿ ಮಾಡಿಸಿದ್ರಿ. ಇವತ್ತು ಜಾತ್ರೆ ಮಾಡೋದಿಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟು ಅಲ್ಲೇನು ನಮ್ಮ ಹುಂಡಿ ಹಣವನ್ನ ತೆಗೆದುಬಿಟ್ಟು ನಮ್ಮ ಟ್ರಸ್ಟ್ ಅಕೌಂಟ್ಗೆ ಹಾಕಿ ನೀವು ಜಾತ್ರೆ ಮಾಡಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಂತ ನಾವು ಉಚ್ಚ ನ್ಯಾಯಾಲಯಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಪೊಲೀಸ್ ಇಲಾಖೆ, ತಹಶೀಲ್ದಾರ್ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಇದೇ ರೀತಿ ಮುಂದುವರೆದ್ರೆ ಊರುಗಳು ಏನಾಗ್ತವೆ? ಹಾಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ನಮಗೂ ಮಾಡಿ, ನಾವ್ ಯಾರ ಮನೆಗಾರ ಮುಗಿದ್ವಾ? ಇಷ್ಟಿಷ್ಟಪ್ಪ ಗಾಳಿ ತಗೊಂಡ್ ಹಾಕ್ತಾರಲ್ಲ, ಊರಾಗ ಇರ್ಬೇಕಾ ಬೇಡ ನಾವು? ಇನ್ನಾರು ಈಗಲೂ ಕೂಡ ಅಲ್ಲಿ ಮೈಸೈಕ್ ಹಾಕಂಗೆ, ಅಲ್ಲೇನು ಸೀರಿಯಸ್ ಆಗಿ ಕೊಡೋರಿಗೆ, ಅಲ್ಲಿ ದೇವಸ್ಥಾನ ಕಾರ್ಯ ಮಾಡೋರಿಗೆ ಬೆಂಬಲಿಗೆ ಅಡ್ಡಿ ಬಡಿಸ್ತಾನೆ ಇದ್ದಾರೆ. ನೀನ್ ಯಾಕೆ ಸೀರಿಯಸ್ ಆಗಿ ಬಿಡ್ತೀಯಾ, ಕಿತ್ಕೊಂಡು ಹೋಗು ಅಂತ ಇದ್ದಾರೆ. ಯಾಕೆ ಇದನ್ನ ಮಾಡ್ತಿದ್ದೀರಾ? ನಿಮ್ಗೆ ಒಳ್ಳೇದಾಗುತ್ತಾ? ನಿಮ್ಗಂತೂ ಒಳ್ಳೇದಾಗಲ್ಲ. ಅದು ಕಾಮಸಂಗ ಗೊಬ್ಬರಟ್ಟಿನಲ್ಲಿ ದೇವಸ್ಥಾನ ಬೀಗ ಹಾಕ್ಸಿ ಮುಂದ್ಗಡೆ ನೀವು ನಿಮ್ಗೆ ಹೂವಿನ ಅಭಿಷೇಕ ಮಾಡಿಸ್ತಿದ್ದೀರಾ, ಅದು ಒಳ್ಳೇದಾದ್ರು. ನಾನು ಹೇಳ್ತಾ ಇದ್ದೀನಿ, ಊರಲ್ಲಿ ನೆಮ್ಮದಿ, ಶಾಂತಿ ಎಲ್ಲ ಇರ್ಬೇಕು ಅಂದ್ರೆ ಜಾತ್ರೆಗಳು ಆಗ್ಬೇಕು, ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಆಗ್ಬೇಕು. ನೀವು ಅದನ್ನ ಬಿಡ್ತೀರಾ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಒಬ್ಬ ನಮ್ಮಲ್ಲಿ ಏನು ಅಂದ್ರೆ ಒಂದು ಹೋಮ ಸುಟ್ರೆ
ನಾವು 20 ವರ್ಷ 48 ದಿನಗಳ ಕಾಲ ನಾವು ದೇವಸ್ಥಾನಗಳಿಗೆ ನಾವು ಮಾಂಸ ಮತ್ತು ತಿಂದು ಹೋಗಲ್ಲ. ನಾವು ತಿನ್ನೋರು ಆಗಿದ್ರು ಕೂಡ ನಾವು ಹೋಗಲ್ಲ, ಯಾರು ಎಲ್ಲಾದ್ರೂ ನಿಮಗೆ ಸರ್ವೇ ಸಾಮಾನ್ಯ. ಆದ್ರೂ ಕೂಡ ನೀವು ನಿಮ್ಮಲ್ಲಿ ಒಬ್ಬನ್ನ ಆ ಬೆಳಿಗ್ಗೆನೆ ಆ ಮನುಷ್ಯ ಬಿರಿಯಾನಿ ತಿಂದು ಬರ್ತಾನೆ, ಅವ್ನ್ ಕರ್ಕೊಂಡು ಎಲ್ಲಾ ದೇವಸ್ಥಾನಕ್ಕೂ ಮುಂಚೆ ಮಲಿನ ಮಾಡ್ತೀರಾ? ನಾವು ಅದನ್ನ ಹೇಳಿದ್ದೆ ತಪ್ಪಾಯ್ತು ನೋಡಿ. ಅವನು ಸಂತೋಷ ಅಂತ ವಿಡಿಯೋ ಹಾಕ್ತಾನೆ, ಇನ್ನೊಬ್ಬರದ್ದು ವಿಡಿಯೋ ಹಾಕ್ತಾನೆ ಮನುಷ್ಯ, ನಾನು ಮುಗಿಸು ಅಂತ ಹೇಳಿ. ಅಂತರ್ನ ಕಂಟ್ರೋಲ್ ಮಾಡಿ ನಮ್ಮವ ಯಾವಾಗ ಒಬ್ಬರು ಇಟ್ಕೊಂಡು ಅವು ನಮ್ಮರಿಗೆ ಗೊತ್ತಿರುತ್ತೆ ನಮ್ಮ ಸಂಪ್ರದಾಯ. ನಾವು ನಮ್ಮ ಮಾಂಸ ಮದ್ದು ತಿಂದ್ರೆ ನಾವೇನು ಈಶ್ವರ ದೇವಸ್ಥಾನಗಳಿಗೆ ಶಿವಾಲಯಗಳಿಗೆ ಇನ್ನ ಈ ದೇವಸ್ಥಾನಗಳಿಗೆಲ್ಲ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ನಾವು ಅದನ್ನ ಕಾಪಾಡ್ಕೊಂಡು ಬಂದಿರ್ತೀವಿ. ನೀವು ಅದನ್ನ ಬಿಡ್ತೀರಾ, ಕರ್ಕೊಂಡು ಹೋಗ್ಬಿಡ್ತೀರಾ. ಮೊನ್ನೆ ಅಲ್ಲಿ ನಮ್ಮ ಏನೋ ಒಂದು ಕೇರ್ ನಡೀತಾ ಇತ್ತು, ಆ ಕೇರಿನ ಮೇಲೆ ನಿಂತ್ಕೊಂಡು ನಾವು ಫೋಟೋ ಮುಗಿಸು ಒಳ್ಳೇದ ಒಳ್ಳೆ ಬೆಳವಣಿಗೆನಾ? ಪಾಪ ಅವ್ರ ಧರ್ಮ ಅವ್ರಿಗೆ ದೊಡ್ಡದು, ನಮ್ಮ ಧರ್ಮ ನಮಗೆ ದೊಡ್ಡದು. ಧರ್ಮದಲ್ಲಿ ಈ ತರ ನೀವು ಮಲಿನ ಮಾಡ್ತೀರಾ. ಅದನ್ನೇನಾರ ಕೇಳಿದ್ರೆ ವರ್ಷನೇ ಸಾಯಿಸ್ತೀರಾ? ಸಾಯಿಸಬೇಡಿ, ನಾವು ಹೋರಾಟದಿಂದ ಬಂದಿರೋರು. ನಮ್ಮ ಜಾತ್ರೆಗೆ ನಿಮಗೆ ಕೈ ಮುಗಿದು ಮನವಿ ಮಾಡ್ತೀನಿ ಶಾಸ್ತ್ರೆ, ನಿಮಗೆ ಕಳೆ ಮನವಿ ಮಾಡ್ತೀನಿ. ನೀವೇನೋ ಪೂಜೆ ಮಾಡಿಸ್ಕೊಂಡು ಹೋಗೋದಾದ್ರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ, ನಾವೇನ್ ಬೇಡ ಅನ್ನಲ್ಲ. ಅದು ಬಿಟ್ಬಿಟ್ಟು ನೀವು ಅಲ್ಲಿ ಸೀರಿಯಲ್ ಸೆಟ್ ಹಾಕ್ಬೇಡಿ, ಅಲ್ಲಿ ಇದು ಹಾಕ್ಬೇಡಿ, ಇನ್ನೂ ತೊಂದರೆ ಕೊಡ್ತಲೇ ಇದ್ದೀರಲ್ಲ. ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಇದೇ ರೀತಿ ನೀವು ತೊಂದರೆ ಕೊಟ್ಕೊಂಡೇ ಹೋದ್ರೆ ಏನಿದು? ನಮ್ಮ ಫಸ್ಟ್ ಲೀಗಲ್ ಆಗಿದೆ. ಎಲ್ಲ 14 ಜನ ಮೆಂಬರ್ಸ್, 12 ಜನ ಇಬ್ರು ಅಬ್ಸೆಂಟ್ ಆಗಿ 12 ಜನ ಕೂತ್ಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ನಮಗೆ ಕೈ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿ ನಾನು ಶಾಸಕರಿಗೆ ಮನವಿ ಮಾಡ್ತೀನಿ. ಇದೇ ರೀತಿ ತೊಂದರೆ ಕೊಟ್ರೆ ನಿಮ್ಗೆ ಮುಂದಿನ ದಿನದಲ್ಲಿ ಆ ಮಾಡನ್ನು ಸಹಿಸಲ್ಲ, ಚಿತ್ರಲಿಂಗೇಶ್ವರನ್ನು ಸಹಿಸಲ್ಲ. ಇಲ್ಲಿ ಸಿದ್ಧರನಾಡಿಗೂ ಈ ಸಿದ್ಧರನಾಡಲ್ಲಿ ಯಾರ್ಯಾರು ಒಳಗಡೆ ಮೋಸ ಮಾಡ್ತೀರಾ, ಯಾರ್ಯಾರ ಮನೇನ ಮಿಸ್ಗೈಡ್ ಮಾಡಿ ಹಾಳು ಮಾಡ್ತೀರಾ, ಅವೆಲ್ಲ ದೇವರನ್ನೇ ಹಾಳಾಗ್ತೀರಾ. ಇದು ಒಳ್ಳೇದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಮುಂದಿನ ಕಾರ್ಯನ ನಮ್ಮ ಸಾಹೇಬರು ನಡೆಸ್ಕೊಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಇದೆಲ್ಲ ನಡ್ಕೊಂಡು ಈ ರೀತಿ ಮಾಡ್ತಾರೆ ಅಂತ ಪ್ರಜ್ಞಾವಂತರು ಇವೆಲ್ಲ ಇದ್ದು ಆ ತಾಯಿಗೆಲ್ಲ ಗೌರವ ಕೊಟ್ಟು ಎಲ್ಲ ಹೋಗ್ತೀವಿ ಅಂತಂದ್ರೆ ಅಲ್ಲಿ ರಾಜಕಾರಣದ ತನ್ನ ಒಂದು ನಮ್ಮ ಮೇಲೆ ಆರೋಪ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು? ಈಗ ಬಂಧುಗಳೇ, ಬಹಳ ವಿಶೇಷವಾಗಿ ನಾನು ಈ ಮಟ್ಟಕ್ಕೆ ಅರಸೀಕೆರೆ ರಾಜಕಾರಣ ಇಳಿಬೋದು ಅಧೋಗತಿಗೆ ಅಂತ ಕನಸಲ್ಲೂ ಕಟ್ಟಿದೆ. ಈ ಮಟ್ಟಕ್ಕೆ ಕೆಲವೊಂದಷ್ಟು ನನ್ನ ಮೇಲೆ ಪ್ರಾರಂಭದಲ್ಲಿ ಹಲ್ಲೆಗಳು ಮಾಡಿಸುವಂತ ಪ್ರಯತ್ನ ಆಯಿತು. ಆ ಕೆಲವು ಮಾತುಗಳು, ಅವದೇ ಮಾತುಗಳು, ಆಡಿಯೋಗಳು ವೈರಲ್ ಕೂಡ ಆ ಸಂತೋಷನ ಇನ್ನೂ ಕೂಡ ನಮ್ಮ ಬಾಯಲ್ಲಿ ಬರೋದೂ ಇಲ್ಲ. ಆ ಗೋಮ, ಸೂಮ, ಎಳ್ಕಳ್ಳಿ, ಕಲ್ಲೊಡಿ ಇವೆಲ್ಲ ಆಯ್ತು. ಈಗ ರಾಜಕಾರಣದ ಒಂದು ಕೆಟ್ಟತನ ಯಾವ ರೀತಿ ಇಳಿದಿದೆ ನಮ್ಮ ಅರಸೀಕೆರೆನಲ್ಲಿ ಅಂತಂದ್ರೆ, ಸನ್ಮಾನ್ಯ ಶಿವಲಿಂಗಣ್ಣ 4ನೇ ಬಾರಿ ಶಾಸಕರಾಗಿ 3ನೇ ಬಾರಿ ಮಂತ್ರಿ ದರ್ಜೆ ಸ್ಥಾನಮಾನ ಇಟ್ಕೊಂಡು ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದು, ಅಧಿಕಾರದಲ್ಲಿ ಅವರದೇ ಪಕ್ಷ, ಅವರದೇ ಸರ್ಕಾರ ಅಧಿಕಾರದಲ್ಲಿ ನನ್ನ ಮೇಲೆ ಎಂತ ಗುರುತರವಾದಂತ ಆರೋಪ ಮಾಡೋದು ಅಂತಂದ್ರೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತು, ಸಾವಿರಾರು ಜನ ಆಗಮಿಸಿ ಆಶೀರ್ವಾದ ಮಾಡಿ ನಿಮ್ಮ ಆತಿಥ್ಯ ಸ್ವೀಕರಿಸಿ ತೃಪ್ತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು, ಸಮಾಧಾನ ವ್ಯಕ್ತಪಡಿಸಿ. ಅದನ್ನ ನೀವು ಸಹಿಸ್ಕೊಳಕ್ಕಾಗದೆ ನಮ್ಮ ಮನೆ ಸಮಾರಂಭ ಮುಗಿದು ಇನ್ನೂ ಎಲ್ಲ ಮುಗಿಸಿ ಕೂತಿಲ್ಲ. ನಾನು ಅಷ್ಟು ಬೇಗನೆ ಯಾರೊಬ್ಬ ನಮ್ಮಲ್ಲೇ ಇಲ್ಲ, ಆ ಹುಡುಗನಿಗೆ ನಿಮ್ಮ ಕಾರ್ಯಕರ್ತರೇ ಸಾಕ್ಷಿ. ನೀವೇ ಹೇಳಿ, ನಾನೇನೋ ಒಂದು ಹೇಳೋ, ಇವನೇನೋ ಒಂದು ಹೇಳ ಬಂದ ಗೋಮ, ನೀವೇ ಸಿಂಹನೋ ತಿಮ್ಮನೋ ನೀವು ಬೈದಿಲ್ವಾ? ಸಾಕ್ಷಿ ಇದೆ. ಈ ರೀತಿ ರಾಜಕೀಯದ ಕಾರಣಕ್ಕೆ ನಮ್ಮ ಮೇಲೆ ಇಷ್ಟು ಕೆಟ್ಟ ಆರೋಪ, ಅಪವಾದ ಹೊರಿಸುವಂತ ಪ್ರಯತ್ನ ನೀವು ಮಾಡ್ತೀವಿ. ದೇವರ ದುಡ್ಡನ್ನ ಸಂತೋಷ ತಗೊಂಡು ಹೋಗಿದೆ ಅನ್ನೋ ಆರೋಪ ನೀವು ಮಾಡಿಸ್ತೀವಿ. ಸ್ವಾಮಿ ಶಿವಲಿಂಗಣ್ಣವರೇ, ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ದೆ. ನೀವು ಹೇಗೆ ನಿಮ್ಮ ಮಗ ಆದರ್ಶ ಗೌಡ್ರನ್ನ, ಆದರ್ಶ ಗೌಡ್ರ ತಾನೆ, ನಿಮ್ಮ ಮಗ ಆದರ್ಶ ಗೌಡ್ರನ್ನ ನೀವು ಪ್ರೀತಿ ಮಾಡ್ತೀವಿ,
ನೀವು ಬಹಳ ಕಾಳಜಿಯಿಂದ ಹುಡುಗನ್ನ ಓದಿಸಿ ಅರಸೀಕೆರೆ ಜನತೆ ಆಶೀರ್ವಾದ. ಅರಸೀಕೆರೆ ಇಂದು ಸಾಕಷ್ಟು ಉದ್ಯಮಗಳಿವೆ, ಕ್ರಷರ್ ಇದೆ, ಬೇಕಾದಷ್ಟು ಆಸ್ತಿ ಸಂಪಾದನೆ ಮಾಡಿ ಅವ್ರನ್ನ ವೈದ್ಯರನ್ನ ಮಾಡಿದ್ರು. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವರು ವೈದ್ಯರಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಡೊನೇಷನ್ ಫೀಸು ಕಟ್ಟಿ ವೈದ್ಯರನ್ನ ಮಾಡಿದ್ರು. ನಿಮ್ಮ ಮಗನ್ನ ನೀವು ಯಾವ ರೀತಿ ಪ್ರೀತಿ ಮಾಡ್ತೀರಾ ಅದನ್ನ ನಾವೆಲ್ಲ ತಪ್ಪು ಅನ್ನಕ್ಕಾಗುತ್ತೆ. ಹಂಗೆ ಅರಸೀಕೆರೆ ಜನತೆ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ರು, ಪ್ರೀತಿಸ್ತಾ ಇದೆ. ಇದನ್ನ ನೀವು ಸಹಿಸ್ಕೊಳ್ಳಕ್ಕಾಗದೆ ಇಷ್ಟು ಕೆಳಮಟ್ಟಕ್ಕೆ ನೀವು ಇಳಿತೀರಾ ಅಂತಂದ್ರೆ ಸ್ವಾಮಿ ಶಿವಲಿಂಗಣ್ಣ, ನಾನು ಹೆಚ್ಚೇನು ಹೇಳಲಾರೆ. ಅರಸೀಕೆರೆ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅನ್ನೋ ವಿಶ್ವಾಸ, ಭರವಸೆ ನನಗಿದೆ. ಇನ್ಯಾರಾದ್ರೂ ಆಗಿದ್ರೆ ಬಹುಶಃ ನೇಣಾಕೊಂಡು ಸಾಯಬೇಕಿತ್ತು. ಅವ್ರು ಮಾಡಿದಂತ ಆರೋಪಕ್ಕೆ ನೇಣಾಕೊಳ್ಬೇಕಿತ್ತು ಇನ್ಯಾರಾದ್ರೂ ಆಗಿದ್ರೆ. ನಮ್ಮ ಮನೆ ಶುಭ ಕಾರ್ಯ ಮುಗಿದು ಬೆಳಿಗ್ಗೆನೆ ಈ ರೀತಿ ಆರೋಪ ನನ್ನ ಮೇಲೆ ಮಾಡಿದ್ರು. ಇದೇ ನನ್ನ ಪಕ್ಕದಲ್ಲಿರುವಂತಹ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ರಾಜಪ್ಪಣ್ಣ ಹಾಗೂ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಟ್ರಸ್ಟ್ ನ ಅಧ್ಯಕ್ಷರು ಗಂಗಣ್ಣ ಇದೆ, ಕಾರ್ಯದರ್ಶಿ ಉಮೇಶ್ ಅವರಿದೆ, ನಮ್ಮ ನಟಣ್ಣ ಇದೆ, ರಾಜಣ್ಣ ಇದೆ, ಅಮ್ಮನಟ್ಟಿಯ ಗುಡಿಗೌಡ ಅಂತ ಮಾನ್ಯ ಮಾಲಿಂಗಣ್ಣ, ಹಾಗೆಯೇ ಇಡೀ ನಮ್ಮ ಅರಸೀಕೆರೆ ರಾಜ್ಯಕ್ಕೆ ಫೇಮಸ್ ಆಗಿರುವಂತ ನಮ್ಮ ದೇವರುಗಳ ಗಂಗಣ್ಣವರು ಇವತ್ತಿಲ್ಲೇ ಇದೆ. ನಾವೆಲ್ಲ ಇಲ್ಲಿ ಕುಂತಿದ್ವಿ. ನೀವು ನಾನು ಅಜ್ಜಪ್ಪ ಅವರು ಒಂದು ಮಾತು ಹೇಳಿದೆ, ಪಾಪ ಏನೇ ಗದ್ದಲ ಆಗಲಿ ಗಲಾಟೆ ಆಗಲಿ ಕಾನೂನಿಗಿಂತ ದೊಡ್ಡವ್ರು ಯಾರು ಬರಲ್ಲ. ನಿನಗೊಂದು ಏಟವ್ರು ಹೊಡೆದ್ರು ಕೂಡ ದಯಮಾಡಿ ನೀನು ಅಲ್ಲೇ ಮಾಡಬಾರ್ದು ಅನ್ನುವಂಥ ಮಾತನ್ನ ನಾವು ಹೇಳಿದ್ವಿ. ಆ ನಮ್ಮ ಮಾತಿಗೆ ಬೆಲೆ ಕೊಟ್ಟಂತ ಮಾನ್ಯ ಅಜ್ಜಪ್ಪಣ್ಣ ಈಗಾಗಲೇ ವಿಡಿಯೋ ನಮ್ಮ ಅರಸೀಕೆರೆ ಆದ್ಯಂತ ಸರ್ಕ್ಯುಲೇಟು ಆಗಿದೆ. ಯಾವ ರೀತಿ ಅಜ್ಜಪ್ಪನವರ ಮನೆ ಮೇಲೆ ನುಗ್ಗಿ ಒಂದು 3-4 ಜನ ಸಿಸಿ ಕ್ಯಾಮ್ರಾ ಕಿತ್ತು, ಇವರು 15 ಜನ ಇದೆ, ಅವ್ರು 3-4 ಜನ ಇದೆ, ಸಿಸಿ ಕ್ಯಾಮ್ರಾ ಕಿತ್ತು ಆ ಕಲ್ಲನ್ನ ತೆಗೆದು ಡೋರ್ಗೆ ಹೊಡೆದು ಇವರು ಶ್ರೀಮತಿ ಬಾಗಿಲ ಹತ್ರ ಬಂದವರ ಜಾಡ್ಸ್ಬಂದ ಬಾಗಿಲು ಓಪನ್ ಹಾಕಿ ಅವ್ರು ಕೆಳಕ್ಕೆ ಬಿದ್ದು ಅವ್ರ ಮೇಲೆ ಈ ಕೆಟ್ಟದಾಗಿ ನಡವಳಿಕೆ ತೋರಿಸಿ ಅವರ ಚಿನ್ನದ ಸರವನ್ನೇ ಕಿತ್ಕೊಂಡು ಹೋಗಿ ಪ್ರಕರಣ ಇವರು. ನಾನು ಹೇಳಿದೆ, ನೀವೇನು ಮಾಡಬೇಡಿ, ಏನಾಗಿದೆ ಪರವಾಗಿಲ್ಲ, ಪೊಲೀಸ್ನವರಿದ್ದಾರೆ, ಕಾನೂನಿದೆ, ನೀವು ದೂರು ಕೊಡಿ ಅಂತೇಳಿ ನಾವು ದೂರು ಕೊಡಿಸಿದ್ರೆ ನೀವು ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡ್ತೀವಿ. ಅದೇ ರಾತ್ರಿ ನಾನು ಸಾಮಾನ್ಯ ಇಲ್ಲಿನ ಅರಸೀಕೆರೆ ಪೊಲೀಸ್ ಉಪವರಿಷ್ಠಾಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ಮಾಡಿದೆ. ನೋಡಿ, ಇದು ದೂರು ಪ್ರತಿ ದೂರು ಕೊಡುವಂಥದ್ದು ಚಾಳಿ ಆಗೋಗಿದೆ ನಮ್ಮ ಅರಸೀಕೆರೆಯಲ್ಲಿ. ಹೊಡೆದವನಿಗೂ ಒಂದೇನೆ, ಹೊಡೆಸ್ಕೊಂಡವನಿಗೂ ಒಂದೇನೆ ಮಾಡಬೇಡಿ. ಈಗ ನಾವ್ಯಾರು ನೋಡಿಲ್ಲ ಅಂದ್ರೆ ಬೇರೆ, ಸಿಸಿ ಕ್ಯಾಮರಾ ಸ್ಪಷ್ಟವಾಗಿ ಕಾಣ್ತಾ ಇದೆ, ಹೊಡೆಸ್ಕೊಂಡು ಸುಮ್ಮನೆ ನಿಂತಿರೋ ಅಂತ. ಇದಕ್ಕೂ ಕೌಂಟರ್ ಕೇಸ್ ಮಾಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಹಾಸ್ಪಿಟಲ್ ಒಂದು ಮಲಗೋದು, ನಾಟಕ, ಈ ರೀತಿ ಆದಾಗ ನಾವು ಕೇಳಿದ್ವಿ. ನಮಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇದ್ದಾಗ ನಾವು ರಾತ್ರಿ 7:40ಕ್ಕೆ ತೀರ್ಮಾನ ತಂದ್ವಿ. ಇಲ್ಲ ಡಿವೈಎಸ್ಪಿ ಅವ್ರ ಕಚೇರಿಗೆ ನಾವು ಹೋಗ್ಬೇಕು, ಕೇಳಬೇಕು. ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾವು ವಾಟ್ಸಪ್ ಸಂದೇಶ ಹಾಕೋ ಮುಖಾಂತರ ಕೇವಲ 20-25 ನಿಮಿಷದಲ್ಲಿ 350-400 ಜನ ನಮ್ಮ ಕಾರ್ಯಕರ್ತರು ಜಮಾವಣೆ. ನಾವು ಸೀದಾ ಪೊಲೀಸ್ ಸ್ಟೇಷನ್ಗೆ ಶಾಂತ ರೀತಿಯಿಂದ ಹೋಗ್ತೀವಿ. ಏಕಾಏಕಿ ಇದೇ ನಮ್ಮ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಬಹಳ ಹಿಂದಲೇ 2ನೇ ಬಾರಿ ಅಧ್ಯಕ್ಷರು, ಚುನಾವಣೆಯನ್ನ ಗೆದ್ದು ಬಂದಂತ ಒಬ್ಬ ಜನಪ್ರತಿನಿಧಿಯನ್ನು ನೋಡಿದೆ. ನಿಮ್ಮವ್ವನ್ನ ಅಂತೇಳಿ ಅವ್ರನ್ನ ನುಗ್ಗುವಂತ ಕೆಲಸವನ್ನ ಈ ತಾಲೂಕಿನ ಡಿವೈಎಸ್ಪಿ ಮಾಡ್ತಾರೆ. ನಮ್ಮನ್ನ ಬಂದ ಕೂಡಲೇ ನೀವು ಸಮಾಧಾನ ಒಳಕದ್ದು ಏನ್ ವಿಷಯ, ಏನ್ ಸಮಾಚಾರ ನಾವು ಮಾತಾಡಿ ಇದೇ ಸರಿ ಮಾಡ್ಕೊಂಡು ನಾವು ಹೇಳ್ತೀವಿ. ನೀವು ಕೇಳೋ ತಾಳ್ಮೆನೇ ಒಂದು ತೋರಿಸ್ತೇವೆ. MLA ಮೆಚ್ಚಿಸ್ಬೇಕು, ಶಿವಲಿಂಗಣ್ಣ ಮೆಚ್ಚಿಸ್ಬೇಕು ಅನ್ನೋ ಉಮ್ಮೀದ್ನಲ್ಲಿ ನೀವು ಈ ರೀತಿ ನಮ್ಮಲ್ಲಿ ದುಂಡಾವತಿ ತೋರಿಸ್ಬೇಕು. ಅದಾದ್ಮೇಲೆ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿನ ಸಬ್ ಇನ್ಸ್ಪೆಕ್ಟ್ರು ಇಲ್ಲ ಮಾತಾಡೋಣ ಸರ್ ಕೂತ್ಕೊಂಡು ನಮ್ಮ ಏನಿತ್ತು ನಮ್ಮ ವಿಷಯಗಳನ್ನ ಅವ್ರಿಗೆ ತಿಳಿಸಿ ಪೊಲೀಸ್ ಇಲಾಖೆ ನಮ್ಮ ಪರವಾಗಿ, ನಮ್ಮ ಪರವಾಗಿ ಕಾನೂನು ಪರವಾಗಿ ನಾವು ತೀರ್ಮಾನ ತಗೊಳ್ತೀವಿ, ನ್ಯಾಯಬದ್ಧವಾಗಿ ತೀರ್ಮಾನ ತಗೊಳ್ತೀವಿ. ಯಾವುದೇ ವಸೂಲಿ ಬಾಜು ನಮ್ಮ ಮನೆಯೋದಿಲ್ಲ ಅಂತ ನಾವು ಸಮಾಧಾನವಾಗಿ ಅಲ್ಲಿಂದ ನಿರ್ಗಮಿಸಿ PPO ಬಂದು
ಅಲ್ಲಿ ಸೇರಿದಂತೆ ನಮ್ಮ ಕಾರ್ಯಕರ್ತರು ಉದ್ದೇಶಿಸಿ ನಾನು ಮಾತಾಡಿ ನೋಡಿ, ದೇವರ ವಿಷಯದಲ್ಲಿ ರಾಜಕಾರಣ ಮಾಡಬಾರದು. ಯಾವ ರೀತಿ ಕಪಾಳ ಮೋಕ್ಷ ಆಯಿತು ಈ ತಾಲೂಕಿನ ಆಡಳಿತಕ್ಕೆ, ಇದು ಸನ್ಮಾನ್ಯ ಶಿವಲಿಂಗಣ್ಣನಾದಂತ ಕಪಾಳ ಮೋಕ್ಷ, ನ್ಯಾಯಾಲಯ ಮಾಡಿದಂತ ಕಪಾಳ ಮೋಕ್ಷ. ನಾನು ಹೇಳಿದೆ ಅಧಿಕಾರಿಗಳಿಗೆ, ನೋಡಿ ನಾನು ಇದೇ ಟ್ರಸ್ಟ್ ವಿರುದ್ಧ ಹಿಂದೆ ಏನೇನು ದಾಖಲೆಗಳಿವೆ ಇದನ್ನೆಲ್ಲ ನಾನು ಪರಿಶೀಲನೆ ಮಾಡಿಸಿದ್ದೀನಿ. ಈ ಟ್ರಸ್ಟ್ ಕಾನೂನುಬದ್ಧವಾಗಿದೆ. ಈಗಿರುವಂತಹ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೂ ಕೂಡ ಟ್ರಸ್ಟ್ ವಿರುದ್ಧ ಏನು ಮಾಡಿ ಬರೋದಿಲ್ಲ ಅಂತ ತಿಳಿಸಿದ್ರು ಕೂಡ ಕೇಳಿದ್ರೆ ನಾವು ನ್ಯಾಯಾಲಯಕ್ಕೆ ಟ್ರಸ್ಟ್ ಎಲ್ಲ ನಮ್ಮ ಅಮ್ಮನಟ್ಟಿ ಗಂಗಮಾಣಿಕ ಕ್ಷೇತ್ರಾಭಿವೃದ್ಧಿ ಮಂಡಳಿಯ ಎಲ್ಲ ಟ್ರಸ್ಟ್ ಸದಸ್ಯರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆ ತಾಯಿ ಇದ್ದರೆ ಅನ್ನೋದಕ್ಕೆ ಸಾಕ್ಷಿ ಕೇವಲ ಒಂದೇ ದಿನದಲ್ಲಿ ನ್ಯಾಯಾಲಯ ಹುಂಡಿ ಹಣವನ್ನು ಎಣಿಕೆ ಮಾಡಿ ಟ್ರಸ್ಟ್ನ ಅಕೌಂಟ್ಗೆ ಜಮೆ ಮಾಡಬೇಕು ಮತ್ತು 19-20ನೇ ತಾರೀಕು ನಡೀತಕ್ಕಂಥ ಜಾತ್ರೆಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನ ಲಾ ಅಂಡ್ ಆರ್ಡರ್ ತೊಂದರೆ ಆಗಂತ ರೀತಿಯಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಡದಂತ ರೀತಿಯಲ್ಲಿ ಸಂಪೂರ್ಣವಾದಂತಹ ರಕ್ಷಣೆ ಒದಗಿಸಬೇಕು ಅಂತೇಳಿ ಆದೇಶವನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಬಹುದು. ಸೀದಾ DC, ತಹಶೀಲ್ದಾರ್, SP ಮತ್ತು CPI 4 ಜನ ಪಾರ್ಟಿ ಮಾಡಿದ್ರು. ಈಗಾಗಲೇ ಅದರಂತೆ ನಿನ್ನೆ ಬಹಳ ಶಾಂತ ರೀತಿಯಿಂದ ಇಡೀ ಗ್ರಾಮದ ಜನ ಸಂಭ್ರಮ ಪಡ್ತಾ ಇದ್ದಾರೆ, ಆನಂದದಿಂದ ತೇಲ್ತಾ ಇದ್ದಾರೆ. ಬರೀ ಅಮ್ಮನಟ್ಟಿ ಗ್ರಾಮ ಅಲ್ಲ, ಇಡೀ ದುಂಬಿನಟ್ಟಿ ಇರ್ಬೋದು, ಬೆಳಗುಂಬ ಇರ್ಬೋದು, ಅಗ್ಗುಂದ ಇರ್ಬೋದು, ಸುತ್ತಮುತ್ತ ತಾಯಿ ಭಕ್ತರು ನಮ್ಮ ಅರಸೀಕೆರೆ 54 ಗೊಲ್ರೆಟ್ಟಿ ಜನ ನನಗೆ ಫೋನ್ ಮಾಡಿದ್ದೇನೆ. ಬಹುಶಃ ಆ ತಾಯಿ ಪವಾಡ ಇದೇ. ಇಲ್ಲಿ ಒಬ್ಬರು ಅಧಿಕಾರಿ ನಾವು ಕೋರ್ಟ್ ಹೋಗ್ತೀವಿ ಅಂದಾಗ ಇದೇ ನಮ್ಮ ಟ್ರಸ್ಟ್ನ ಸದಸ್ಯರಿಗೆ ಹೋಗೋದು ಏನಂತ ನೋಡೋಣ ಹೇಳಿರಲಿಲ್ಲ. ನನಗೆ ಅವರೇ ಬಂದು ನಿಂತು ಎಣಿಕೆ ಮಾಡಿಸ್ಕೊಂಡು ಆ ತಾಯಿ ತೋರಿಸು. ಅರಸೀಕೆರೆ ಸಿದ್ದರನಾಡು ಶಿವಲಿಂಗಣ್ಣವರೇ ಮಾತೆತ್ತಿದ್ರೆ ನಿಜ ದೈವ ಗುರು ಜೇನ್ ಕಲಿಸಿದ್ರೆ ಹೆಸರನ್ನು ಬಾಯಲ್ಲಿ ಪದೇ ಪದೇ ಈಗೆಲ್ಲ ಸ್ವಲ್ಪ ನಿಂತೋಗಿದೆ. ಆ ಜೇನ್ ಕಲಿಸಿದ್ರೆ ಹೆಸರು ಹೇಳೋಕೆ ಮುನ್ನ ನೀವು ನನ್ನ ಮೇಲೆ ಮಾಡಿದಂತ ಸುಳ್ಳು ಆರೋಪ ಇದೆ. ನಾನೀಗಾಗಲೇ ಮಾನನಷ್ಟ ಮೊಕದ್ದಮೆ ನಮ್ಮ ವಕೀಲರ ಹತ್ರ ಮಾತಾಡಿ ನೋಟಿಸನ್ನು ಕೂಡ ಸರ್ವ್ ಮಾಡಿಸಿದ್ದೇವೆ. ಯಾವತ್ತು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಅದನ್ನ ಕ್ಯಾರಿ ಮಾಡೋದಂತ 2 ಚಾನೆಲ್ ಮೇಲೂ ಕೂಡ, ಯೂಟ್ಯೂಬ್ ಚಾನಲ್ ಅವೆರಡರ ಮೇಲೂ ಕೂಡ ನಾನೀಗಾಗಲೇ ಮಾನನಷ್ಟ ಮೊಕದ್ದಮೆಯನ್ನು ಜಾರಿಗೊಳಿಸಿದೆ. ಮತ್ತು ನಾನು ಈ ಮುಖಾಂತರ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಪ್ರಾರ್ಥನೆ ಮಾಡಿಕೊಡ್ತೇನೆ. ಯಾರ್ಯಾರು ಆ ರೀತಿ ಕೊಟ್ಟಂತ ಸುಳ್ಳು ಮಾಹಿತಿ ನಿಮ್ಗೆ ಗೊತ್ತಿಲ್ಲದೆ ನೀವೇನು ನಿಮ್ಮ ಒಂದು ವಾಹಿನಿ ಪ್ರಸಾರ ಮಾಡಿದ್ದು, ದಯಮಾಡಿ ಅದನ್ನ ಮಾರನೇ ದಿನ ನಾವು ಅದೇ ದೇವಸ್ಥಾನದ ಸಮ್ಮುಖದಲ್ಲಿ ಎಲ್ಲ ನಮ್ಮ ಟ್ರಸ್ಟ್ ಗ್ರಾಮಸ್ಥರು ಎಲ್ಲರ ಸಮಕ್ಷಮ ಅಲ್ಲಿ ನಡೆದಂತ ಎಲ್ಲ ಸುಳ್ಳುಗಳಿಗೆ, ಹೇಳಿದಂತ ಎಲ್ಲ ಸುಳ್ಳುಗಳಿಗೆ ಸತ್ಯದ ಒಂದು ಅನ್ವೇಷಣೆಯನ್ನು ನಾವು ಮಾಡಿ ತೋರಿಸ್ಕೊಟ್ಟಾಗಿದೆ. ದಯಮಾಡಿ ಈ ತಮ್ಮ ತಮ್ಮ ಏನು ಯೂಟ್ಯೂಬ್ ಚಾನಲ್ ಇರ್ಬೋದು ಮತ್ತು ಡಿಲೀಟ್ ಮಾಡಿ ಏನಾದರೂ ಪ್ರಾರ್ಥನೆ ಮಾಡ್ತೀವಿ. ಇಲ್ಲ ಅಂದರೆ ಕಾನೂನಿನ ಕ್ರಮ ತಗೊಳ್ತದೆ. ಅದು 7 ವರ್ಷ ಆಗುತ್ತೋ 8 ವರ್ಷ ಆಗುತ್ತೋ 1 ಕೋಟಿ ರೂಪಾಯಿನ ಮಾನನಷ್ಟ ಮೊಕದ್ದಮೆ ಆಗ್ತಾ ಇದೆ. ಕ್ರಿಮಿನಲ್ ಕೇಸು ಫೈಲ್ ಮಾಡ್ತಾ ಇದ್ದಾರೆ, ಸಿವಿಲ್ ಕೇಸು ಫೈಲ್ ಮಾಡ್ತಾ ಇದ್ದಾರೆ. ದಯಮಾಡಿ ಅದು ಕೂಡ ಆನಂದ ಸಂತೋಷ ಮಾಡಿದಂತ ತಿಳ್ಕೊಂಡು ಸತ್ಯ ತಿಳ್ಕೊಂಡು ನೀವು ಮಾತಾಡಿ. ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ, ಆದರೆ ಈ ಮಟ್ಟಕ್ಕೆ ಬಹುಶಃ ಅರಸೀಕೆರೆ ಹಿಂದಿನ ಯಾವ ಶಾಸಕರುಗಳು, ಅರಸೀಕೆರೆ ಹಿಂದಿನ ಯಾವ ರಾಜಕಾರಣಿಗಳು ಬಹುಶಃ ರಾಜ್ಯದಲ್ಲೇ ಈ ರೀತಿ ಯಾರು ಕೂಡ ನಡ್ಕೊಂಡಿರಲಿಲ್ಲ. ಶಿವಲಿಂಗಣ್ಣವರು ಸದನದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೂವನ್ನು ಪದ ಬಳಸಿ ಕೆಟ್ಟಾಗಿ ಮಾತನಾಡಿ ಬಹುಶಃ ಅಲ್ಲಿಂದ ಈ ರಾಜ್ಯದ ಜನಕ್ಕೆ ಅರ್ಥ ಆಯಿತು ಶಿವಲಿಂಗಣ್ಣನ ಭಾಷೆ ಯಾವ ರೀತಿ ಮತ್ತು ಮನವರಿಕೆ. ಬಹುಶಃ ಈಗ ನನ್ನ ಮೇಲೆ ಮಾಡಿದಂತೆ ಈ ಆರೋಪ ಏನು, ಸುಳ್ಳು ಆರೋಪ ಏನು, ಇದು ಕೂಡ ನೀವು ಕಲ್ಲೆಸೆದ್ರಿ ಶಿವಲಿಂಗಣ್ಣ, ಕಲ್ಲು ಹೊಡೆಸಿದ್ರಿ ನಿಮ್ಮ ಮೇಲೆ ಆ ಭಗವಂತ ಹೂ ಮಾಡಿ ಮಾಲೆ ಹಾಕ್ತಾರೆ. ನೀವು ಎಷ್ಟಂತ ಕಲ್ಲು ಹೂವಾಯ್ತು ಮಾಡಿ. ಈಗ ನೀವೇನ್ ನನ್ನನ್ನ ಡಿಫೇಮ್ ಮಾಡಬೇಕು, ಇವನು ಗೌರವ ಹಾನಿ ಮಾಡಬೇಕು, ಇವನು ಮಾನಹಾನಿ ಮಾಡಬೇಕು ಅಂತೇಳಿ ನೀವು ಪ್ರಯತ್ನ ಮಾಡಿದ್ರೆ
ಆ ಪ್ರಯತ್ನವನ್ನ ದೇವರು ವಿಫಲಗೊಳಿಸಿದರು. ದಯಮಾಡಿ ತಾಯಿ ಗಂಗಮಾಳಿಕಾ ದೇವಿಯವರ ಟ್ರಸ್ಟಿನ ಎಲ್ಲ ಸದಸ್ಯಗಳ ಅಭಿಪ್ರಾಯ, ಯುಗಾದಿ ಹಬ್ಬದ ದಿನ ಪದ್ಧತಿ ಅಮ್ಮನಟ್ಟಿ, ಯುಗಾದಿ ಹಬ್ಬದ ದಿನ ಮತ್ತು ಮಾರನೇ 2 ದಿನ ಆ ತಾಯಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಹಾಗೇನೆ ಒಂದು ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಅಂತೇಳಿ ಮನಪೂರ್ವಕವಾಗಿ ಹಾರೈಸ್ತಾರೆ. ಈಗೇನು ಮೊನ್ನೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ರು ಸನ್ಮಾನ್ಯ ತಾಲೂಕಿನ ದಂಡಾಧಿಕಾರಿ, ಆ ಜಾರಿಗೊಳಿಸಲಿಕ್ಕೆ ಕಾರಣ ಇಲ್ಲಿನ ಶಾಸಕರು ಶಿವಲಿಂಗಣ್ಣ. ಅದಕ್ಕೆ ಚಾಟಿ ಬೀಸಿ ನ್ಯಾಯ ಯಾವ ಕಾರಣಕ್ಕೂ ಅಧಿಕಾರ ಬಲದಿಂದ ನ್ಯಾಯವನ್ನು ದಮನ ಮಾಡ್ತೀನಿ ಅಂತ ಹೊರಟ್ರೆ ಅದು ನಡೆಯಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಅಜ್ಜಪ್ಪಣ್ಣ ಹೇಳಿದಂತೆ ಅರಸೀಕೆರೆ ಸಿದ್ದನಾಡು, ಅರಸೀಕೆರೆ ದೇವಾನುದೇವತೆಗಳ ಆವಾಸ ಸ್ಥಾನ, ಅರಸೀಕೆರೆ ಇತಿಹಾಸ ಇರತಕ್ಕಂಥ ಒಂದು ಪ್ರದೇಶ. ನನಗೆ ಯಾರೋ ಒಬ್ಬರು ಇತಿಹಾಸ ಪ್ರೊಫೆಸರ್ ಸಿಕ್ಕಿದ್ರು, ಆದಿಮಾನವ ಕುರುಗಳಲ್ಲಿ ಸಿಗ್ತಾ ಇರೋದನ್ನು ಸಂಶೋಧನೆ ಮಾಡ್ತಿದ್ರು. ಅರಸೀಕೆರೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಬಹುಶಃ ಆದಿಮಾನವರ ಕಾಲದಲ್ಲಿ ಯಾರು ಕೂಡ ಈ ರೀತಿ ನಡ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಈ ಮತ್ತೊಮ್ಮೆ ಇಡೀ ರಾಜ್ಯದ ಜನತೆ ಮುಂದೆ ಸದನದಲ್ಲಿ ಶಿವಲಿಂಗಣ್ಣವರು ಯಾವ ರೀತಿ ಬೆತ್ತಲೆ ನಮ್ಮ ಮಾತುಗಳಿಂದ, ಆ ರೀತಿ ಅರಸೀಕೆರೆನಲ್ಲೂ ಕೂಡ ನಿಷೇಧಾಜ್ಞೆ ಜಾರಿಗೊಳಿಸುವ ಮುಖಾಂತರ ಅಮ್ಮನಟ್ಟಿ ಜಾತ್ರೆ ತಡಿಬೇಕು ಅನ್ನೋಂತ ಏನೋ ಪ್ರಯತ್ನ ಇತ್ತು. ಅದನ್ನ ತಾಯಿ ಗಂಗಮಾಳಿಕಾ ದೇವಿನೇ ವಿಫಲಗೊಳಿಸಿದಳೆ. 54 ಗೊಲ್ರೆಟ್ಟಿಯ ಇತರೆ ಹಿಂದುಳಿದ ವರ್ಗಗಳಿರ್ಬೋದು, ದಲಿತರಿರ್ಬೋದು, ಈಗಾಗಲೇ ನಮ್ಮ ಮುಖಂಡರುಗಳು ಹೇಳಿದಂತೆ ಅವರಿಗೆ ತೊಂದರೆ ಕೊಡುವಂತ ಪ್ರಯತ್ನ ಸಫಲ ಆಗೋದಿಲ್ಲ. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ, ಪಟ್ಟಿ ಕಟ್ಕೊಂಡಿದ್ದಾರೆ ಅಂತಂದ್ರೆ ಕಣ್ಣು ಮುಚ್ಚಿಲ್ಲ. ನ್ಯಾಯ ತನ್ನ ಒಂದು ಬಲವನ್ನ, ತನ್ನ ಒಂದು ಪ್ರಭಾವವನ್ನು ಅರಸೀಕೆರೆಯಲ್ಲಿ ತೋರಿಸಿದೆ. ಇವತ್ತು ಇಡೀ ನಮ್ಮ ಅರಸೀಕೆರೆ ತಾಯಿ ಗಂಗಮಾಳಿಕಾ ದೇವಿ ಎಲ್ಲ ಸದ್ಭಕ್ತರು ಖುಷಿ ಹೆಮ್ಮೆಯಿಂದ ಜಾತ್ರಾ ಮಹೋತ್ಸವ ಆಚರಿಸಬೇಕು ಅನ್ನೋ ನಿರ್ಧಾರ ತಗೊಂಡಿದ್ದಾರೆ. ಈಗ ನೀವೇ ನಿಷೇಧಾಜ್ಞೆ ಜಾರಿ ಮಾಡಿದ್ರಿ ಶಿವಲಿಂಗಣ್ಣವರೇ, ನಿಮ್ಮ ನಿಷೇಧಾಜ್ಞೆ ಅಥವಾ ನಿಮ್ಮ ಜಾತ್ರೆ ನಿಲ್ಲಿಸುವಂತ ನಿಮ್ಮ ಹೋರಾಟ, ನನ್ನ ಮೇಲೆ ಸುಳ್ಳಾರೋಪ ಮಾಡಬೇಕು ಅಂತ ನಿಮ್ಮ ಪ್ರಯತ್ನ, ಇದೆಲ್ಲವೂ ಕೂಡ ದೇವರ ದಯೆಯಿಂದ ನಿಮಗೆ ತಿರುಗುಣ ಆಗಿದೆ. ಇನ್ನೊಂದ್ಸತಿ ಈ ರೀತಿ ಕೆಟ್ಟ ಪ್ರಯತ್ನ ನೀವು ಮಾಡಬೇಡಿ. ನಾನು ಶಿವಲಿಂಗಣ್ಣವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನಾನು ಆಗಲೇ ಹೇಳಿದೆ, ಅವ್ರ ಮಗನ್ನ ಅವ್ರು ಯಾವ ರೀತಿ ಪ್ರೀತಿಸ್ತಾರೋ, ಅವ್ರ ಮಗನ ಅವ್ರು ಯಾವ ರೀತಿ ಕಾಳಜಿ ಮಾಡ್ತಾರೆ, ಹಂಗೆ ಅರಸೀಕೆರೆ ಜನತೆ ನನ್ನನ್ನ ಮಗನಾಗಿ, ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನೀವು ನನಗೆ ತೊಂದರೆ ಮಾಡೋದಕ್ಕೆ ಹೋದ್ರೆ ನನಗೂ ಹೇಳೋದು ಕೇಳೋದು ಇದೆ ಅರಸೀಕೆರೆ. ಬಹುಶಃ ಒಂದ್ ಕಡೆ ನೀವು ಹೇಳಿದ್ರೆ ಅವ್ನಿಗೆ ಯಾರು ಗಾಡ್ ಫಾದರ್ ಇಲ್ಲ, ಅವ್ನು ಯಾರು ಕಾಪಾಡ್ಕೊಳ್ಳಲ್ಲ ಅಂತ. ಸ್ವಾಮಿ,